ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವಾರದವರೆಗೂ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಬಹುದು. ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳವರೆಗೆ ವ್ಯಾಪಕವಾಗಿ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ಪಾಶ್ಚಿಮಾತ್ಯ ದೇಶ ಅಥವಾ ಯಾವುದೇ ದೇಶದಲ್ಲಿ ವಾಯುಭಾರ ಕುಸಿತ ಆಗಲಿ, ಗ್ಲೋಬಲ್ ಲೆವೆಲ್ನಲ್ಲಿ ವಿಂಡ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತವೆ. ಅದು ನಮ್ಮ ದೇಶದ ಮೇಲೆ ಇಂಡೈರೆಕ್ಟ್ ಆಗಿ ಪರಿಣಾಮ ಬೀಳಬಹುದು. ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗಿ ಹೆಚ್ಚಿನ ಸಾಧ್ಯತೆಗಳಾದವು. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಇದು ಅಲರ್ಟ್ ಕೊಡುವ ಒಂದು ಸನ್ನಿವೇಶಗಳು ಬರುವ ಸಾಧ್ಯತೆಗಳಾದವು. ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ಹವಾಮಾನದಲ್ಲಿ ವೈಪರೀತ್ಯ ಏರಿಳಿತ ಕಾಣ್ತಿರುವಂತದ್ದು. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿ 3 ತಿಂಗಳು ಕಳೀತಾ ಬಂದರೂ ಕೂಡ ಮಳೆಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತದ್ದು, ಹಾಗೆ ಅನಿರೀಕ್ಷಿತ ಮಳೆನೂ ಕೂಡ ಬರ್ತಿರುವಂತದ್ದು. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಹವಾಮಾನದ ವೈಪರೀತ್ಯ ಯಾವ ರೀತಿಯಾಗಿದೆ, ರಾಜ್ಯದ ಮತ್ತು ದೇಶದ ಹವಾಮಾನದ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳು CS ಪಾಟೀಲ್ ಅವರಿದ್ದಾರೆ. ಬನ್ನಿ ಅವರಿಂದನೇ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ಹವಾಮಾನದಲ್ಲಿ ತುಂಬಾ ಬದಲಾವಣೆಗಳು ಆಗ್ತಾ ಇದೆ, ಏರಿಳಿತಗಳು ಆಗ್ತಾ ಇರುವಂತದ್ದು. ಈ ದೇಶದಲ್ಲಿ ಹವಾಮಾನದ ವೈಪರೀತ್ಯ ಆಗ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು, ವಾಯುಭಾರ ಕುಸಿತ, ಆಮೇಲೆ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಸರ್. ದೇಶ ಮತ್ತು ಜಗತ್ತಿನಾದ್ಯಂತ ಈ ಹವಾಮಾನ ವೈಪರೀತ್ಯ ಆಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಜಾಗತಿಕ ಮಟ್ಟದಲ್ಲಿ ಉಷ್ಣತೆ ಏರಿಕೆ ಆಗೋದು. ಈ ಉಷ್ಣತೆ ಏರಿಕೆ ಯಾಕೆ ಆಗುತ್ತಂದ್ರೆ, ಮೊದಲನೇದಾಗಿ ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡು, ಹಿಂಗೆ ಇತರ ಅನಿಲಗಳು ವಾತಾವರಣದಲ್ಲಿ ಹೊರಸೂಸುವುದರಿಂದ ತಾಪಮಾನ ಏರಿಕೆ ಆಗುತ್ತೆ. ಇನ್ನೂ ಒಂದು ಅರಣ್ಯ ನಾಶ ಆಗುವುದರಿಂದನೂ ಕೂಡ ತಾಪಮಾನ ಏರಿಕೆ ಆಗುತ್ತೆ. ಮುಂದೆ ಈ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದಲ್ಲಿ ಇತ್ತಿತ್ತಲಾಗಿ ಸಾಕಷ್ಟು ಮಳೆಯಾಗಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ಮತ್ತು ಕೆಲವೊಂದು ಕಡೆ ಕ್ಲೌಡ್ ಬರ್ಸ್ಟ್ ಅಂತೇಳಿ ರಿಪೋರ್ಟ್ ಮಾಡಿದ್ರು. ಮತ್ತು ಅದರಲ್ಲಿಂದ ಸಾಕಷ್ಟು ಪ್ರವಾಹ ಮತ್ತು ಆಸ್ತಿ ಪಾಸ್ತಿ ಮತ್ತು ಜೀವ ಹಾನಿ ಕೂಡ ಆಯಿತು. ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಏರಿಕೆ ಆಗಿರೋದೇ ಒಂದು ಮುಖ್ಯ ಕಾರಣ. ಮತ್ತು ಇನ್ನೂ ಒಂದು ಈ ಮನ್ಸೂನ್ ವೇಳೆಯಲ್ಲಿ ಮನ್ಸೂನ್ ಟ್ರಫ್ ಅಂತ ಕರಿತೀವಿ, ಅಂದ್ರ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಒಂದು ಭಾಗ. ಈ ಭಾಗ ಉತ್ತರ ಭಾರತದಲ್ಲಿ ಹಾದು ಹೋಗ್ತಿರ್ತೈತೆ. ಅದು ಉತ್ತರ ಭಾರತದಲ್ಲಿ ಪೂರ್ವ ಪಶ್ಚಿಮವಾಗಿ ಹಾದು ಹೋಗ್ತಿರ್ತೈತಿ. ಕೆಲವೊಮ್ಮೆ ಅದು ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಆಸಿಲೇಟ್ ಆಗ್ತಿರ್ತೈತಿ. ಕೆಲವೊಮ್ಮೆ ಹಿಮಾಲಯ ಪರ್ವತದ ಕಡೆ ಈ ಒಂದು ಮಾನ್ಸೂನ್ ಟ್ರಫ್ ಹೋದಾಗ ಮತ್ತು ಹಿಮಾಲಯ ಪರ್ವತಗಳಲ್ಲಿ ಜಾಸ್ತಿ ಮಳೆಯಾಗುತ್ತಾ, ಉತ್ತರಾಖಂಡ, ಜಮ್ಮು ಕಾಶ್ಮೀರ ಈ ಪ್ರದೇಶದಲ್ಲಿ ಜಾಸ್ತಿ ಮಳೆಯಾಗಿ ಇದು ಸಾಕಷ್ಟು ಅಪಾಯವನ್ನು ಉಂಟು ಮಾಡುತ್ತಾ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವಾರದವರೆಗೂ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದೆ 6ನೇ ತಾರೀಕಿನಿಂದ ಮಳೆಯ ಪ್ರಮಾಣ ಏರಿಕೆ ಆಗುವ ಸಾಧ್ಯತೆ ಐತಿ. ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳವರೆಗೆ ವ್ಯಾಪಕವಾಗಿ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಐತಿ. ಸೆಪ್ಟೆಂಬರ್ 4, 5, 6ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. 7ರಿಂದ 10ನೇ ತಾರೀಕಿಗೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 10ರವರೆಗೆ ಮಳೆಯ ಪ್ರಮಾಣ ದಿಢೀರ್ನೆ ಕಡಿಮೆ ಆಗುವ ಸಾಧ್ಯತೆ ಐತಿ. ಕೆಲವೊಂದು ಕಡೆ ಅಲ್ಲಲ್ಲಿ ಹಗುರವಾಗಿ, ಕೆಲವೊಂದು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಅಂದ್ರ 25% ಪ್ರದೇಶಗಳಲ್ಲಿ ಮಾತ್ರ ಮಳೆಯಾಗುವ ಸಾಧ್ಯತೆ. ಇನ್ನು 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಆಗುವ ಸಾಧ್ಯತೆ ಇದೆ ಮುಂದಿನ ಒಂದು ವಾರದವರೆಗೂ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳವರೆಗೆ 76ರಿಂದ 100 ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. 7ನೇ ತಾರೀಕಿನ ಮೇಲೆ ಕರಾವಳಿ ಜಿಲ್ಲೆಗಳಲ್ಲಿ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳವರೆಗೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಆದ್ರ 7ನೇ ತಾರೀಕಿನ ಮೇಲೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 50%ಕ್ಕಿಂತ ಹೆಚ್ಚಿನ ಪ್ರದೇಶಗಳಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತು ಬೆಂಗಳೂರಿನಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೂ ಮಳೆ ಆಗುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಮುಂದಿನ 3 ದಿವಸ ನಂತರ ಮಳೆ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಗಳಾದವು. ಇನ್ನ ಪಾಶ್ಚಿಮಾತ್ಯ ದೇಶಗಳಲ್ಲಿ ವಾಯುಭಾರ ಕುಸಿತ ಆದ್ರೆ ನಮ್ಮ ದೇಶದ ಮೇಲೆ, ರಾಜ್ಯದ ಮೇಲೆ ಯಾವ ರೀತಿಯ ವಾತಾವರಣದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ಸರ್, ಅದ್ರ ಬಗ್ಗೆ ಏನಾದ್ರು ವಿಶ್ಲೇಷಣೆ ಮಾಡೋದಾದ್ರೆ ಮಾಹಿತಿಗಳಿದೆ?
ಪಾಶ್ಚಿಮಾತ್ಯ ದೇಶ ಆಯ್ತು ಯಾವುದೇ ದೇಶದಲ್ಲಿ ವಾಯುಭಾರ ಕುಸಿತ ಆಗಲಿ ಈ ಒಂದು ವಾತಾವರಣದಲ್ಲಿ ಬದಲಾವಣೆ ಆಗುವುದರಿಂದ ಗ್ಲೋಬಲ್ ಲೆವೆಲ್ನಲ್ಲಿ ವಿಂಡ್ ಪ್ಯಾಟರ್ನ್ಸ್ ಚೇಂಜ್ ಆಕ್ಕವು. ಅದು ನಮ್ಮ ದೇಶದ ಮೇಲೆ ಇಂಡೈರೆಕ್ಟ್ ಆಗಿ ಪರಿಣಾಮ ಬೀಳ್ಬೋದು. ಇಮಿಡಿಯೇಟ್ಲಿ ಒಂದು ವಾರದಾಗ ಅಷ್ಟೊಂದು ಏನು ಪರಿಣಾಮ ಬೀಳೋದಿಲ್ಲ. ಅಂದ್ರೆ ಆ ಬಂಗಾಳ ಕೊಲ್ಲಿ ಮತ್ತೆ ಅರಬ್ಬಿ ಸಮುದ್ರದ ಏನಾದ್ರು ವ್ಯತ್ಯಯ ಆದ್ರೆ ಯಾವ ರೀತಿಯಾಗಿ ಈಗ ಮಾನ್ಸೂನ್ ಮೇಲೆ ಎಫೆಕ್ಟ್ ಆಗತ್ತೆ ಅನ್ನುವಂಥದ್ದು ಸರ್, ಈ ಹವಾಮಾನದ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ? ಬಂಗಾಳ ಕೊಲ್ಲಿ ಇರ್ಬೋದು ಅಥವಾ ಅರಬ್ಬಿ ಸಮುದ್ರ ಇರ್ಬೋದು, ಈ ಒಂದು ಎರಡರಲ್ಲಿ ಕೂಡ ಏನಾದ್ರೂ ವ್ಯತ್ಯಾಸ ಆಯ್ತಂದ್ರ ವಿಂಡ್ ಪ್ಯಾಟರ್ನ್ ಆಯ್ತು ಮತ್ತು ವಾಯುಭಾರ ಕುಸಿತ ಆಗ್ಬೋದು ಅಥವಾ ವಾಯುಭಾರ ಹೆಚ್ಚಿಗೆ ಆಗ್ಬೋದು. ಇದು ನಮ್ಮ ದೇಶದ ಹವಾಮಾನದ ಮೇಲೆ ನೇರವಾಗಿ ಪರಿಣಾಮ ಬೀಳ್ತೈತಿ. ಯಾಕಂದ್ರೆ ಇವು ಎರಡು ಹತ್ರ ಇರುವುದರಿಂದ ನಮ್ಮ ನೇರವಾಗಿ ಪರಿಣಾಮ ಬೀಳ್ತೈತಿ. ಇನ್ನು ವಾತಾವರಣದಲ್ಲಿ ಗಾಳಿಯ ವೇಗ ಕಡಿಮೆ ಮತ್ತೆ ಹೆಚ್ಚಾಗುವಂಥದ್ದು ಕೂಡ ಎಫೆಕ್ಟ್ ಆಗುತ್ತಾ ಮಳೆಗೆ? ಹೇಗೆ ಅದನ್ನ ನೀವು ವಿಶ್ಲೇಷಣೆ ಮಾಡ್ತೀರಿ? ಯಾವ ರೀತಿಯಾಗಿ ನೀವು ಅದನ್ನ ತಿಳಿಸ್ತೀರ ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಮಳೆ ಸಹಿತ ಗಾಳಿ ಸಹಿತ ಮಳೆ ಬರುತ್ತೆ, ಒಮ್ಮೆ ಗಾಳಿ ಮಾತ್ರ ಇರುತ್ತೆ. ಈ ರೀತಿ ಎಲ್ಲ ಇರುವಾಗ ವಾತಾವರಣದ ಗಾಳಿ ಬರುವಂತ ಸಂದರ್ಭದಲ್ಲಿ ಏರಿಳಿತ ಆಗುವಾಗ ಮಾನ್ಸೂನ್ ಮೇಲೆ ಯಾವ ರೀತಿಯಾಗಿ ವ್ಯತ್ಯಾಸ ಅಥವಾ ಎಫೆಕ್ಟ್ ಆಗುತ್ತೆ ಅಂತ? ಸಾಮಾನ್ಯವಾಗಿ ಗಾಳಿಯ ವೇಗ ಮಾನ್ಸೂನ್ ವೇಳೆಯಲ್ಲಿ ನೈಋತ್ಯ ದಿಕ್ಕಿನಿಂದ ಬೀಸುತ್ತೆ. ಈ ನೈಋತ್ಯ ದಿಕ್ಕಿನಿಂದ ಬೀಸುವಾಗ ಗಾಳಿಯ ವೇಗ ಸುಮಾರು 1 ಗಂಟೆಗೆ ಒಂದು 20 ಕಿಲೋಮೀಟರ್ ಇರ್ಬೋದು ಅಷ್ಟ. ಆದ್ರೆ ಕೆಲವೊಮ್ಮೆ ಏನಾಗುತ್ತಾ, ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಡೆವಲಪ್ ಆಕ್ಕವು. ಇದು ಒಂದು 10 ರಿಂದ 15 ಕಿಲೋಮೀಟರ್ ಎತ್ತರ ತರನ ಈ ಮೋಡಗಳು ಬೆಳೆಯುವುದರಿಂದ ಇದರಲ್ಲಿ ಡೌನ್ ಡ್ರಾಫ್ಟು ಮತ್ತು ಅಪ್ ಡ್ರಾಫ್ಟ್ ಇರುವುದರಿಂದ ಈ ಡೌನ್ ಡ್ರಾಫ್ಟ್ಲಿಂದ ಕೆಲವೊಮ್ಮೆ ಗಾಳಿಯ ವೇಗ ಅತಿ ಸ್ಪೀಡ್ ಜಾಸ್ತಿ ಇರ್ತೈತಿ, ಅತಿ ವೇಗ ಜಾಸ್ತಿ ಇರುವುದರಿಂದ ಕೆಲವೊಮ್ಮೆ ಪ್ರತಿ ಗಂಟೆಗೆ 40 ರಿಂದ 50 ಕಿಲೋಮೀಟ್ರೂ ಹೋಗ್ಬೋದು. ಒಂದು 2 ದಿವಸದಿಂದ ನಾವು ನೋಡಿದ್ವಿ, ಬಹುತೇಕ ಭಾಳ ಕಡೆ ಮಳೆ ಬರಬೇಕಾದ್ರೆ ಗಾಳಿಯ ವೇಗ ಪ್ರತಿ ಗಂಟೆಗೆ 40 ರಿಂದ 50 ಕಿಲೋಮೀಟರ್ ಇದ್ದದ್ದು ನಮಗೆ ದಾಖಲಾಗಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸರ್ ಅನಿರೀಕ್ಷಿತ ಮಳೆ ಆಗ್ತಾ ಇದೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿ? ಬೆಂಗಳೂರಿನಲ್ಲಿ ಏನು ಅನಿರೀಕ್ಷಿತ ಮಳೆ ಏನಲ್ಲ, ಇದು ಮಾನ್ಸೂನ್ನಲ್ಲಿ ಆಗುವಂಥ ಮಳೆ. ಇನ್ನು ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಬೀಳುವಂತ ಇದನ್ನ ಗುರುತು ಮಾಡಿದ್ರೆ ನೀವು? ಯಾವ ಜಿಲ್ಲೆನ ಜಾಸ್ತಿ ಮಳೆ ಬರ್ಬೋದು ಅನ್ನುವಂಥದ್ದು ನಿರೀಕ್ಷೆ ಮಾಡಿದ್ರೆ ಸರ್? ಬೆಂಗಳೂರಿನಲ್ಲಿ ಇದು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ತುಮಕೂರು, ಚಿತ್ರದುರ್ಗ, ಈ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಗಳದಾವೆ. ಮುಂಗಾರು ಮಳೆ ಏನಾದ್ರೂ ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿ ಆಗತ್ತಾ ಅಥವಾ ಕಡಿಮೆ ಆಗತ್ತಾ? ಆ ಮಾಹಿತಿಗಳನ್ನ ಹೇಳೋದಾದ್ರೆ ಸರ್ ಹೇಗೆ? ಮುಂಗಾರು ಮಳೆ ಸೆಪ್ಟೆಂಬರ್ ತಿಂಗಳಲ್ಲಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಏನೋ ಒಂದು ವಾರ ಜಾಸ್ತಿ ಆಗುವ ಸಾಧ್ಯತೆಗಳದಾವೆ. ಓಕೆ, ಅಂದ್ರೆ ಅಲರ್ಟ್ ಗಳನ್ನ ಏನಾದ್ರು ನೀವು ಸೂಚನೆ ಮಾಡಿದ್ರೆ ಇಂಥ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಆ ತರದ್ ಏನಾದ್ರು ನೀವು ಹೇಳುವಂಥದ್ದು ಇದೆಯಾ? ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಇದು ಅಲರ್ಟ್ ಕೊಡುವ ಒಂದು ಸನ್ನಿವೇಶಗಳು ಬರುವ ಸಾಧ್ಯತೆಗಳದಾವು. ಇದು ಸೆಪ್ಟೆಂಬರ್ 9, 10 ಮೇಲೆ ಬರುವ ಸಾಧ್ಯತೆಗಳದಾವು. ಈಗ ಸದ್ಯದ ಮಟ್ಟಿಗೆ ನಾವು ಈ ಅಲರ್ಟ್ ಕೊಟ್ಟಿಲ್ಲ, ಅದನ್ನ ನೋಡಿ ನಾವು ಅಲರ್ಟ್ ಕೊಡ್ತೀವಿ. ಇನ್ನು ಎಷ್ಟು ದಿನಗಳವರೆಗೆ ಹೆಚ್ಚು ಮಳೆ ಬೀಳುತ್ತೆ ಅನ್ನುವಂಥದ್ದನ್ನ ಹೇಳಿದಿರ ಸರ್? ಎಷ್ಟು ದಿನ ಬೀಳ್ಬಹುದು, ಮಳೆ ಬರ್ಬೋದು ಅನ್ನುವಂಥದ್ದು? ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ನವೆಂಬರ್ 15 ತನಕೂ ಮಳೆ ಬರುವ ಸಾಧ್ಯತೆಗಳದಾವೆ. ಧನ್ಯವಾದ. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳು CS ಪಾಟೀಲ್ ಅವರ ಮಾಹಿತಿ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಗೌಡನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ,
ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.